ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ದಿವ್ಯ ವಾಕ್ಯ ಅಂತರ್ಜಾಲ ರೇಡಿಯೋ ಕಾರ್ಯಕ್ರಮ ಕೇಳುವಂಥ ಎಲ್ಲ ಬಾನುಲಿ ಶ್ರೋತೃಗಳಿಗೆ ಯೇಸುವಿನ ಹೆಸರಿನಲ್ಲಿ ವಂದನೆಗಳು. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ವಿಶೇಷ ಕ್ರಿಸ್ಮಸ್ ಕಾರ್ಯಕ್ರಮವಾಗಿ ಮೂಡಿಬರಲಿದೆ. ಪ್ರಿಯರೇ, ಇಂದಿನ ಸಂದೇಶವನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಶಕೀನಾ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡುತ್ತಿರುವಂತಹ ರೆವರೆಂಡ್ ಜೋಸೆಫರ್ ಅವರು ಸಂದೇಶವನ್ನು ನೀಡಲಿದ್ದಾರೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ದಯವಿಟ್ಟು ಈ ನಂಬರಿಗೆ ಕರೆಗಳನ್ನು ಮಾಡಿ ಅಥವಾ SMS ಸಂದೇಶದ ಮೂಲಕ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. 988202939336. ಮತ್ತೊಮ್ಮೆ ಹೇಳುತ್ತೇನೆ, 9880293936. ಈಗ ಸುಮಧುರವಾದ ಕ್ರಿಸ್ಮಸ್ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ, ಅಂಧಕಾರದಿ ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ, ನೀಲಿ ಬಾನಲ್ಲಿ ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ, ಅಂಧಕಾರದಿ ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ, ನೀಲಿ ಬಾನಲ್ಲಿ ಜೋಯಿಸರು ಆಶ್ಚರ್ಯ ಕಂಡರು ನೀಲಿ ಗಗನದಲ್ಲಿ. ಮೂಡನ ಜೋಯಿಸರು ಆಶ್ಚರ್ಯ ಕಂಡರು ನೀಲಿ ಗಗನದಲ್ಲಿ. ಮಧ್ಯರಾತ್ರಿಯ ಕೋರ ಕತ್ತಲ ರಾತ್ರಿ ಸಮಯದಲ್ಲಿ, ಮಧ್ಯರಾತ್ರಿಯ ಘೋರ ಕತ್ತಲ ರಾತ್ರಿ ಸಮಯದಲ್ಲಿ ಹೊಳೆಯಿತು ನಕ್ಷತ್ರ, ಚೆಲ್ಲಿತು ಬೆಳಕನ್ನು. ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ, ಅಂಧಕಾರದಿ ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ, ನೀಲಿ ಬಾನಲ್ಲಿ ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ, ಅಂಧಕಾರದಿ ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ, ನೀಲಿ ಬಾನಲ್ಲಿ. ದಿವ್ಯ ವಾಕ್ಯ ಅಂತರ್ಜಾಲ ರೇಡಿಯೋ ಕಾರ್ಯಕ್ರಮ ಕೇಳುವ ನನ್ನ ಎಲ್ಲ ಶ್ರೋತೃಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಪ್ರಿಯರಾದವರೇ, ಈ ದಿನ ನಿಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಿರುವಂಥ ಕೃಪೆಗಾಗಿ ವಂದನೆ ಸಲ್ಲಿಸುತ್ತೇನೆ. ಪ್ರಿಯರೇ, ನಾವು ಕ್ರಿಸ್ಮಸ್ನ ಸಂದೇಶ ಕಡೆ ಗಮನ ಹರಿಸೋಣ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥ ಉದ್ದೇಶಗಳಲ್ಲಿ ಅನೇಕ ಉದ್ದೇಶಗಳಿದೆ. ಅದರಲ್ಲಿ ಒಂದನ್ನು ತಮ್ಮ ಗಮನಕ್ಕೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಮ್ಮ ಕೈಲಿರುವಂಥ ಬೈಬಲ್ನಲ್ಲಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಒಂದು ವಾಕ್ಯವನ್ನು ಹೇಳಲ್ಪಟ್ಟಿದೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತ್ತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಪ್ರಿಯರೇ,
ಈ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಮೊಟ್ಟ ಮೊದಲು ಕುರುಬರಿಗೆ ಸಾರಲ್ಪಟ್ಟಿತ್ತು ಎಂಬುದು ಬಹಳ ಉತ್ತೇಜನ ನೀಡುವಂಥ ವಿಷಯವಾಗಿದೆ. ನೋಡ್ರಿ, ಈ ಒಂದು ವಚನದಲ್ಲಿ ನೋಡುವಾಗ ನಾವು ಓದಿರುವಂಥ ವಚನದಲ್ಲಿ ಕುರುಬರಿಗೆ ಸಂದೇಶ ಸಾರಲ್ಪಡ್ತಾ ಇದೆ. ಇಲ್ಲಿ ಅರಸರುಗಳು ನಿರೀಕ್ಷಿಸಲ್ಪಟ್ಟರು. ಜ್ಞಾನಿಗಳಾದ ಪರಿಸಾಯರು ಮತ್ತು ಧರ್ಮಶಾಸ್ತ್ರದ ಬೋಧಕರಿಗೆ ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಡಲಿಲ್ಲ. ಆದರೆ ಪರಲೋಕದಿಂದ ಬಂದ ಈ ದೇವದೂತನು ಕನಿಷ್ಠರಾದ ಕುರುಬರಿಗೆ ಬಳಿಗೆ ಬಂದು ಈ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನಾವು ಸತ್ಯವೇದವನ್ನು ಆದಿಕಾಂಡದಿಂದ ಪ್ರಕಟಣರು ಓದುವಾಗ ಸತ್ಯವೇದದಲ್ಲಿ ದೇವರು ಬಡವರಿಗೆ, ತಿರಸ್ಕರಿಸಲ್ಪಟ್ಟವರಿಗೆ, ಕಷ್ಟದಲ್ಲಿ ಇರುವವರಿಗೆ, ವಿಧವೆಯರಿಗೆ, ಅಪಲಚಿತರಿಗೆ, ಅನಾಥರಿಗೆ, ನಿಸ್ಸಹಾಯಕರಿಗೆ ಹತ್ತಿರವಾಗಿದ್ದಾನೆ ಎಂಬುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ದೇವರು ಇವರ ಪಕ್ಷವನ್ನು ವಹಿಸುತ್ತಾನೆ. ತನ್ನ ಕಾರ್ಯವನ್ನು ಇಂಥ ವ್ಯಕ್ತಿಗಳ ಮಧ್ಯೆ ಆತನು ಮಾಡಿಕೊಳ್ಳುವುದಕ್ಕಾಗಿ ಕನಿಷ್ಠರಾಗಿರುವಂಥ ವ್ಯಕ್ತಿಗಳನ್ನು ಆತನು ಆರಿಸಿಕೊಳ್ಳುತ್ತಾನೆ ಎಂಬುದು ಕೂಡ ಇದರಲ್ಲಿ ಒಂದು ಸತ್ಯಾಂಶವನ್ನು ತಿಳ್ಕೊಳ್ಳುವಂಥವರಾಗಿದ್ದೇವೆ. ಪೌಲನು ಕೂಡ ಸತ್ಯವೇದದಲ್ಲಿ ಮುಂದುವರಿಸುತ್ತಾ 1 ಕೊರಿಂಥ 1ನೇ ಅಧ್ಯಾಯ 26-27 ವರ್ಷದಲ್ಲಿ ಹೀಗೆ ಬರೀತಾ ಇದ್ದಾನೆ. ಸಹೋದರರೇ, ದೇವರು ನಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ ಎಂಬುದಾಗಿ ದೇವರು ಈ ಒಂದು ವಾಕ್ಯಗಳ ಮುಖಾಂತರ ಹೇಳ್ತಾ ಇದ್ದಾನೆ. ನಾನು ಕೆಲವರು ನಾಚಿಕೆ ಪಡಿಸೋದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸೋದಕ್ಕಾಗಿ ಈ ಲೋಕದ ಕುಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ದೇವರು ಈ ಲೋಕದ ಕುಲಹೀನನ ಅಸಡ್ಡೆಯಾದವರನ್ನು ಆರಿಸಿಕೊಳ್ಳೋದಲ್ಲದೆ ಗಣ್ಯರನ್ನು ಇಲ್ಲದಾಗೆ ಮಾಡೋದಕ್ಕಾಗಿ ಗಣನೆಗೆ ಬಾರದ ಕೆಲವರನ್ನು ಆತನು ಆರಿಸಿಕೊಂಡಿದ್ದಾನೆ. ಹೀಗಿರೋದರಿಂದ ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲವೇ ಇಲ್ಲ. ನೋಡಿ, ಯೇಸು ಕ್ರಿಸ್ತನು ಯಾವಾಗಲೂ ಪಾಪಿಗಳ ಮಿತ್ರನಾಗಿದ್ದ. ಆತನ ಶಿಷ್ಯರಿಗೂ ಕೆಲಸ ಏನಾಗಿತ್ತು ನಿಮಗೆ ಗೊತ್ತಿರ್ಬೋದು, ನೀವು ಕೇಳಿಸ್ಕೊಂಡಿರ್ಬೋದು. ಅವರು ಬೆಸ್ತರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸುತ್ತೇವೆ. ಓಹೋ, ನಾವು ಯಾವಾಗಲೂ ದೇವರು ಸರಳವಾಗಿರುವವರನ್ನು, ಸಾಮಾನ್ಯ ಜನರನ್ನು ಪ್ರೀತಿಸುತ್ತಾನೆ ಎಂಬುದನ್ನು ಮರೆತು ಬಿಡುತ್ತೇವೆ. ನಾವು ನಮ್ಮ ಅಹಂನಿಂದ ದೊಡ್ಡ ವ್ಯಕ್ತಿಗಳಾಗಲು, ವಿದ್ಯಾವಂತರಾಗಲು, ಪ್ರಭಾವಶಾಲಿಗಳಾಗಿರಲು ಮತ್ತು ಪ್ರಮುಖವಾದ ಸ್ಥಾನಗಳನ್ನು ಬಯಸುತ್ತೇವೆ. ಮತ್ತು ನಮ್ಮ ಹೆಸರಿನ ಕೊನೆಯಲ್ಲಿ ಅನೇಕ ಪದವಿಗಳನ್ನು ಬರೆದುಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮಗೆ ಇಂಥದ್ದು ದೊಡ್ಡದಾದ ಸ್ಥಾನಮಾನಕ್ಕಿಂತ ಜೀವನದಲ್ಲಿ ಒಂದು ದೊಡ್ಡದನ್ನು ಬೇಕು ಎಂಬುದನ್ನು ಬಯಸುವಂಥವರಾಗಿದ್ದೇವೆ. ನೋಡಿರಿ ಪ್ರಿಯರೇ, ಲೋಕ ಕೊಡುವಂಥ ಬಲ, ಮಹಿಮೆಯಿಂದ ಗುರುತಿಸಿಕೊಳ್ಳಲು ನಾವು ಹಂಬಲಿಸುವಂಥವರಾಗಿದ್ದೇವೆ. ನನ್ನ ಪ್ರೀತಿಯ ದೇವರ ಮಗನೇ, ಮಗಳೇ, ಈ ಸಂದೇಶವನ್ನು ಕೇಳಿಸ್ಕೊಳ್ಳುವಂಥವರೇ, ಲೌಕಿಕವಾದ ಈ ಗುರುತುಗಳ ಇಸ್ಕೊಳ್ಳುವ ಹವ್ಯಾಸಗಳಿಂದ ದೂರ ಇರುವಂಥ ನಾವುಗಳು ದೇವರು ಸಾಮಾನ್ಯ ಜನರು ಮಾತ್ರ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದನ್ನು ತಿಳ್ಕೊಳ್ಳಬೇಕಾಗಿದೆ. ತಗ್ಗಿದ ಮನೋಭಾವವುಳ್ಳ ಜನರ ಮಾತ್ರ ಆತನು ಉಪಯೋಗಿಸಿಕೊಳ್ತಾನೆ ಎಂಬುದಾಗಿ ನಾವು ಕಲಿತುಕೊಳ್ಳಬೇಕಾಗಿದೆ ಮತ್ತು ಇದನ್ನು ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಗುರುತಿಸಲ್ಪಡುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ನಾವು ಆತನ ಮಕ್ಕಳು ಮತ್ತು ಆತನ ಶಿಷ್ಯರಾಗೋದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ನೋಡಿರಿ, ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಶುದ್ಧಿಸಲ್ಪಟ್ಟ ಎಲ್ಲ ಜನರು, ತನ್ನ ಸಂಬಂಧಿಕರು, ಇವರೇ ನನ್ನ ಅಣ್ಣ, ಇವರೇ ನನ್ನ ತಾಯಿ, ಇವರೇ ನನ್ನ ಸಹೋದರರು, ಇವರೇ ನನ್ನ ಸಹೋದರರಿ ಮತ್ತು ಇವರು ನನ್ನ ಸ್ನೇಹಿತರು ಆಗಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಕ್ರಿಸ್ಮಸ್ನ ಸಂದೇಶ ಕುರುಬರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿತ್ತು. ಆದರೆ ಅನಧಿಕೃತವಾಗಿ ಆಳ್ವಿಕೆ ಮಾಡುತ್ತಿದ್ದ ಹೆರೋದನಿಗೆ ಯೇಸು ಕ್ರಿಸ್ತನ ಸುದ್ದಿ ಭಯ ಹುಟ್ಟಿಸಿತ್ತು ಎಂಬುದಾಗಿ ನಮ್ಮ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಪ್ರಿಯರೇ, ಸುವಾರ್ತೆ ಮೊದಲು ಬಡವರಿಗೆ ಸಾರಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಪಡಿಸುವಂಥದ್ದು. ಲೂಕನ ಬರೆದ ಸುವಾರ್ತೆ 4:14 ಓದುತ್ತೇವೆ ಮತ್ತು ಮತ್ತಾಯ 11:5 ಕೂಡ ಕುರಿತಾಗಿ ಇದಕ್ಕೆ ಸಂಬಂಧಪಟ್ಟ ವಚನವನ್ನು ನಾವು ಗಮನಿಸುತ್ತೇವೆ. ಪ್ರಿಯರೇ, ಬಡ ಜನರ ಬಳಿಗೆ ಹೋಗುವಾಗ ನಮ್ಮ ಮೇಲೆ ತಪ್ಪಾದ ಆರೋಪಗಳು ಬರುವುದು ಈ ದಿನಮಾನಗಳಲ್ಲಿ ನಾವು ಸಹಜವಾಗಿ ಕಾಣಿಸ್ತಾ ಇದ್ದೇವೆ. ಅನೇಕರು ಕ್ರೈಸ್ತ ಪಂಗಡದವರು ಕ್ರಿಸ್ಮಸ್ನ ದಿನ ಬಡ ಜನರ ಬಳಿಗೆ ಹೋಗ್ತಾ ಇದ್ದಾರೆ. ಜನರಿಗೆ ಆ ಕ್ರಿಸ್ತನ ಪ್ರೀತಿಯನ್ನು ತೋರಿಸೋದಕ್ಕಾಗಿ ಅನೇಕ ವಿಧವಾದ ರೀತಿಯಲ್ಲಿ ಸಹಾಯಗಳನ್ನು ಮಾಡುವಂಥವರಾಗಿದ್ದಾರೆ. ಇದರ ಅರ್ಥ ತಿಳ್ಕೊಳ್ಳೋದು ಇಷ್ಟೇ ಏನಂದರೆ, ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಮಗೆ ನನ್ನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ನೋಡಿ, ಕ್ರಿಸ್ತನು ಬಂದಿರುವಂಥದ್ದೇ ಬಡವರಿಗೋಸ್ಕರ.
ನಿರ್ಗತಿಕರಿಗಾಗಿ, ಅನಾಥರಿಗಾಗಿ, ವಿಧವರಿಗಾಗಿ ಎಂಬುದಾಗಿ ಈಗಾಗಲೇ ಕೇಳಿದ್ದೇವೆ. ಈ ಒಂದು ಉದ್ದೇಶದಿಂದಲೇ ಕ್ರಿಸ್ತನು ಹೇಗೆ ಯಾರ ಬಳಿಗೆ ಹೋದನೋ ಹಾಗೆ ನಾವುಗಳು ಕೂಡ ಈ ಒಂದು ಸಮಯದಲ್ಲಿ ಆ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಅನಾಥರ ಬಳಿಗೆ, ಬಡವರ ಬಳಿಗೆ, ದಿಕ್ಕಿಲ್ಲದವರ ಬಳಿಗೆ ನಾವು ಹೋಗಿ ಆ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿಸೋದಕ್ಕಾಗಿ ಅನೇಕರನ್ನು ಸಂಧಿಸುತ್ತೇವೆ. ಯಾಕಂದರೆ ಕ್ರಿಸ್ತ ನಮ್ಮನ್ನು ಕೂಡ ಪ್ರೀತಿಸಿದ್ದಾನೆ. ಕ್ರಿಸ್ತ ನಮಗೆ ಹೇಳಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಆ ಪ್ರೀತಿಯ ಉದ್ದೇಶದಿಂದಲೇ ಇವತ್ತು ಅನೇಕ ಕ್ರೈಸ್ತದವರು ಹಾಡುಗಳನ್ನು ಹಾಡುತ್ತಾ, ಭಜಿಸುತ್ತಾ ಮತ್ತು ಅನೇಕರು ಮನೆ ಮನೆಗೆ ಸಂದರ್ಶಿಸುತ್ತಾ ಕ್ರಿಸ್ತನ ಪ್ರೀತಿಯನ್ನು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಆ ಕ್ರಿಸ್ತನ ಪ್ರೀತಿ ಅದು ಎಲ್ಲರನ್ನು ಪ್ರೀತಿ ಮಾಡುವಂಥ ಪ್ರೀತಿಯಾಗಿದೆ. ಕ್ರಿಸ್ತನ ಪ್ರೀತಿ ಅಂದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ಇವತ್ತು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂಥ ಉದ್ದೇಶ ಆತ ನಮ್ಮನ್ನು ಪ್ರೀತಿ ಮಾಡಿದ್ರಿಂದಲೇ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಓದುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಆ ನಿತ್ಯವಾದ ಜೀವವನ್ನು ಪಡೆಯಬೇಕೆಂಬುದು ಉದ್ದೇಶಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಮತ್ತು ನಾವು ಆ ಕ್ರಿಸ್ತನ ಪ್ರೀತಿಯನ್ನು ಆ ಕಲ್ವಾರಿ ಶಿಲುಬೆ ಮೇಲೆ ನಾವು ಅದನ್ನು ಗ್ರಹಿಸಿಕೊಂಡಿದ್ದೇವೆ. ಆ ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಮೇಲೆ ನಮ್ಮನ್ನು ಪ್ರೀತಿ ಮಾಡಿದ್ರಿಂದ ನಮಗೆ ಕ್ಷಮಿಸಿದ್ದಾನೆ, ನಮ್ಮ ಅಪರಾಧವನ್ನು ಕ್ಷಮಿಸಿದ್ದಾನೆ ಮತ್ತು ನಮಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಆ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರೊಬ್ಬರು ಪ್ರೀತಿಸಿರಿ, ಎಲ್ಲರನ್ನು ಪ್ರೀತಿ ತೋರಿಸಿರಿ ಎಂಬುದಾಗಿ. ಆ ಉದ್ದೇಶದಿಂದಲೇ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ನಮ್ಮ ಸಡಗರ, ನಮ್ಮ ಸಂತೋಷ, ನಮ್ಮ ವಿನೋದ, ನಮ್ಮ ಅಭಿಲಾಷೆ ಒಂದೇ ಒಂದು, ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕಾಗಿದೆ. ಯಾಕಂದರೆ ಕ್ರಿಸ್ತನು ಲೋಕರಕ್ಷಕನಾಗಿದ್ದಾನೆ. ಯಾಕಂದರೆ ಈಗಾಗಲೇ ಪ್ರಾರಂಭ ವಚನದಲ್ಲಿ ಹೇಳಿದ್ದೇವೆ, ಕುರುಬರಿಗೆ ಹೇಳಿರುವಂಥ ಮಾತು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂಥ ಶುಭ ಸಮಾಚಾರ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೋಡಿ ಪ್ರಿಯರೇ, ನನ್ನ ಸಂದೇಶವನ್ನು ಕೇಳಿಸ್ಕೊಳ್ಳುವಂಥ ನೀವು ಯಾರೇ ಆಗಿರ್ಬೋದು, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯೇಸು ನಿಮಗೆ ಆತನ ಹತ್ತಿರವಾಗಿದ್ದಾನೆ. ಯೇಸುವಿನ ದೃಷ್ಟಿಯಲ್ಲಿ ಬಹಳ ಅಮೂಲ್ಯರಾಗಿದ್ದೀರಿ. ನೀವು ಹೇಳ್ತಾ ಇರ್ಬೋದು, ಈ ಲೋಕದಲ್ಲಿ ನಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೆ? ಎಲ್ಲರೂ ಕೈ ಬಿಟ್ಟಿದ್ದಾರೆ, ನಮಗೆ ಯಾರೂ ಸೇರಿಸ್ಕೊಳ್ಳೋದಿಲ್ಲ, ತಿರಸ್ಕಾರಕ್ಕೆ ಒಳಗಾಗಿದ್ದೇವೆ, ನಮಗೆ ಯಾರ ಗತಿ ಎಂಬುದಾಗಿ ನೀವು ನಿರಾಸೆಯಲ್ಲಿರ್ಬೋದು. ಆದರೆ ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ನಿಮ್ಮನ್ನು ಹತ್ತಿರದಲ್ಲಿ ಗಮನಿಸ್ತಾ ಇದ್ದಾನೆ, ನಿಮ್ಮನ್ನು ನೋಡುವಂತನಾಗಿದ್ದಾನೆ. ನಿಮ್ಮ ಕಣ್ಣೀರು, ನಿಮ್ಮ ದುಃಖ, ನಿಮ್ಮ ಕಷ್ಟ ಅವೆಲ್ಲವೂ ಕ್ರಿಸ್ತನಿಗೆ ಗೊತ್ತು. ಆತನೆಲ್ಲವನ್ನು ನೋಡುವಂಥ ದೇವರಾಗಿದ್ದಾನೆ, ಎಲ್ಲವನ್ನು ತಿಳ್ಕೊಳ್ಳುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಆ ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ್ರಿಂದಲೇ ನಿಮ್ಮ ಬಳಿಗೆ ಬಂದಿದ್ದಾನೆ. ಆ ಕ್ರಿಸ್ತನ ಸಂದೇಶ, ಆ ಕ್ರಿಸ್ತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡಿದ್ದರಿಂದಲೇ ಇವತ್ತು ಕ್ರೈಸ್ತರಾದ ನಾವುಗಳು ನಿಮ್ಮ ಬಳಿಗೆ ಬಂದು ಆ ಕ್ರಿಸ್ತನ ಪ್ರೀತಿಯನ್ನು ತಿಳಿಸುವುದಕ್ಕೆ ಸಂತೋಷವಾಗಿದ್ದೇವೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ನಿಮ್ಮ ಚಿಂತೆ ಏನಿರಲಿ, ನಿಮ್ಮ ದುಃಖ ಏನೇ ಇರಲಿ, ನೀವು ಯಾವ ಸ್ಥಿತಿಯಲ್ಲಿದ್ದೀರ ನನಗೆ ಗೊತ್ತಿಲ್ಲ, ನಿಮ್ಮ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದು ಒಂದೇ ಒಂದು, ಯೇಸು ಕ್ರಿಸ್ತನು. ಯಾಕಂದರೆ ಆ ಯೇಸು ಕ್ರಿಸ್ತನು ಈ ಲೋಕಕ್ಕೆಲ್ಲ ಸಂತೋಷ ಉಂಟು ಮಾಡುವಂಥ ಸುದ್ದಿಯಾಗಿದೆ. ಆತನು ಬಂದಿರುವಂಥದ್ದು ಒಂದು ಗುಂಪು, ಒಂದು ಸಮುದಾಯ, ಒಂದು ಜನರಿಗಲ್ಲ. ಆತನು ಇಡೀ ಲೋಕದ ಜನಕ್ಕೆ ಬಂದಿದ್ದಾನೆ. ಆತನು ಹುಟ್ಟಿರುವಂಥದ್ದು, ಆತನು ಈ ಲೋಕಕ್ಕೆ ಬಂದಿರುವಂಥದ್ದು, ಇದು ಲೋಕಕ್ಕೆಲ್ಲ ಸಂತೋಷ ಕೊಡುವಂಥ ಸಮಾಚಾರವಾಗಿದೆ. ಅದೇ ಶುಭದ ಸಮಾಚಾರವಾಗಿದೆ. ಯಾಕಂದರೆ ಇವತ್ತು ಅನೇಕರಿಗೆ ಹಣ ಇರಬಹುದು, ಸಂತೋಷ ಇಲ್ಲ ಪ್ರಿಯರೇ. ಅವರಿಗೆ ಐಶ್ವರ್ಯ ಇರ್ಬೋದು, ಸಂತೋಷ ಇಲ್ಲ ಪ್ರಿಯರೇ. ಏನೆಲ್ಲ ಇದ್ದರೂ ಕೂಡ ಸಂತೋಷ ಇಲ್ಲ. ಆ ಸಂತೋಷ ಕ್ರಿಸ್ತನಲ್ಲಿ ಮಾತ್ರ ಇದೆ. ಅದಕ್ಕಾಗಿ ಇವತ್ತು ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ. ಆ ರಕ್ಷಣೆ ಕೊಡುವಂಥ ಯೇಸುವಿನ ಸುವಾರ್ತೆಯನ್ನು ತಿಳಿಸೋದಕ್ಕಾಗಿ ಬಂದಿದ್ದೇವೆ. ಆ ಸುವಾರ್ತೆ ತಿರಸ್ಕರಿಸಲ್ಪಡುವಂಥ ಜನರು ಇವತ್ತು ಇನ್ನೂ ಅನೇಕರಿದ್ದಾರೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರನ್ನ ಕಡೆಗಣಿಸಿದ್ದಾರೆ, ನಿಸ್ಸಹಾಯಕರಾದ ಜನರಿದ್ದಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರಿಯರೇ. ಚಿಂತೆ ಮಾಡಬೇಡ್ರಿ, ದೇವರಿಗೆ ವಿಧೇಯರಾಗಿರಿ. ಪ್ರಪಂಚದಾದ್ಯಂತ ಕ್ರೈಸ್ತರ ಸ್ವಭಾವ ಇದೇ ಆಗಿದೆ. ದೇವರು ಮೊದಲು ಶೋಷಣೆಗೆ ಒಳಗಾದವರನ್ನು, ತಿರಸ್ಕರಿಸಲ್ಪಟ್ಟವರನ್ನು, ದಬ್ಬಾಳಿಕೆಗೆ ಒಳಗಾದ ಜನರನ್ನು ಆರಿಸಿಕೊಳ್ಳೋದಲ್ಲೇ ಅವರನ್ನು ಜ್ಞಾನವಂತರಾಗಿ ಮಾಡಿ ತನ್ನ ಕೃಪೆಯನ್ನು ತೋರಿಸಿ ಅವರಿಗೆ ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಅವರು ಆತನಿಗೆ ಪ್ರಿಯರಾಗಿರೋದರಿಂದ ಮತ್ತು ತನ್ನ ಮಹಿಮಾ ಕಿರೀಟವನ್ನು ಅವರಿಗೆ ಧರಿಸುವಂಥ ಸಲುವಾಗಿ ದೇವರು ತನ್ನ ಆಶೀರ್ವಾದನ ಎಲ್ಲ ಪೀಳಿಗೆಗೂ, ಎಲ್ಲ ಜನರಿಗೂ ಮುಟ್ಟಬೇಕೆನ್ನುವುದೇ ದೇವರ ಕೃಪೆಯಾಗಿದೆ. ಅದಕ್ಕಾಗಿ ಕರ್ತನ ಪ್ರೀತಿಯ ದೇವ ಜನರೇ, ಆ ಕ್ರಿಸ್ತನ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಂಡು ಆತನ ಮಾರ್ಗದಲ್ಲಿ ನೀವು ನಡೆದು ಆತನನ್ನು ಹಿಂಬಾಲಿಸಬೇಕೆನ್ನುವುದೇ ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡೋಣವೇ? ಪರಮ ಪ್ರೀತಿಯುಳ್ಳ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ದಿವ್ಯ ಕೃಪೆಗಾಗಿ ಸ್ತೋತ್ರ. ನಾವು ಪ್ರಾರ್ಥಿಸುತ್ತೇವೆ ಯೇಸು ನಾಮದಲ್ಲಿ. ಹೌದು ದೇವರೇ, ಈ ಸಂದೇಶವನ್ನು ಆಲಿಸಿರುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ. ಅವರು ಕೂಡ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿರಿ. ದೇವರನ್ನು ಅರಿತುಕೊಳ್ಳುವಂತೆ ಸಹಾಯ ಮಾಡಿರಿ. ನಿನ್ನ ಪ್ರೀತಿಯನ್ನು ತಿಳಿದುಕೊಂಡು
ಕರ್ತನೆ ಈತನ ಪ್ರೀತಿಸುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದ ಮುಖಾಂತರ ನಮ್ಮೆಲ್ಲರಿಗೂ ಈ ಸಮಯ ಮಾತಾಡೋದಕ್ಕಾಗಿ ನಿಮಗೆ ವಂದನೆ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ಪರಲೋಕದ ತಂದೆ, ಆಮೇನ್. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶೋಧಿಸಿ ಶಾಸ್ತ್ರವ ಎತ್ತರು ಜೋಯಿಸರು, ನೋಡಲು ರಕ್ಷಕನ. ಶೋಧಿಸಿ ಶಾಸ್ತ್ರವ ಎತ್ತರು ಜೋಯಿಸರು, ನೋಡಲು ರಕ್ಷಕನ. ಎಲ್ಲ ಕಷ್ಟವ, ಎಲ್ಲ ಹಿಂಸೆಯ, ಎಲ್ಲ ತೊಂದರೆಯ, ಎಲ್ಲ ಕಷ್ಟವ, ಎಲ್ಲ ಹಿಂಸೆಯ, ಎಲ್ಲ ತೊಂದರೆಯ ಮರೆತರೆಲ್ಲವನು ಮುಂದೆ ಸಾಗಿದರು. ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ ಅಂಧಕಾರದಿ. ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ. ಮೂಡಿತು ನಕ್ಷತ್ರ, ಹೊಳೆಯುವ ನಕ್ಷತ್ರ ಅಂಧಕಾರದಿ. ಚಲಿಸುವ ನಕ್ಷತ್ರ, ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ. ಪ್ರಿಯರೇ, ಸುಮಧುರವಾದಂಥ ಕ್ರಿಸ್ಮಸ್ ಗೀತೆಯನ್ನು ಕೇಳಿದ್ದೀರಾ. ಈಗ ಕೇಳಿ ದೈವ ಸಂದೇಶವನ್ನು ಕೊಡುವವರು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಶೆಕಿನಾ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡ್ತಿರುವಂತಹ ರೆವರೆಂಡ್ ಜೋಸೆಫ್ ಅಯ್ಯನವರು. ಪ್ರಿಯರೇ, ಇಂದಿನ ಸಂದೇಶ ನಿಮಗೆ ಆಶೀರ್ವಾದ ತಂದೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಮುಕ್ತವಾಗಿ ನಮಗೆ ಕರೆಗಳ ಮುಖಾಂತರ ಅಥವಾ SMS ಸಂದೇಶಗಳ ಮೂಲಕ ಕಳಿಸಿದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 988202939336. ಮತ್ತೊಮ್ಮೆ ಹೇಳ್ತೇನೆ, 9880293936. ದೇವರು ತಾನೇ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಆಶೀರ್ವಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.